ಬದುಕು ಜಟಕ ಬಂಡಿ. ನಮಸ್ಕಾರ. ಇವ್ರು ಯಾರು? ಎರಡನೇ ಮಿಸ್ಸಸ್ ಇವರೇ. ಎರಡನೇವ್ರು? ಯಾಕೆ ಎರಡನೇವ್ರು? ಮೊದಲೇ ಅವ್ರು ಬದುಕಿದಾರಲ್ಲಪ್ಪ. ಬದುಕಿದ್ದಾರೆ. ಅವ್ರು ನಮ್ಮ ಯೋಗಕ್ಷೇಮ ನೋಡಿದ್ರೆ ನಮಗೆ ಭಾರಿ ತೊಂದರೆ ಕೊಟ್ಟಿದ್ದಾರೆ. ಅದೆಲ್ಲ ಹೇಳೋದು ಫುಲ್ ಒಂದು ದಿನಕ್ಕೂ ಆಗಲ್ಲ. ಏನದು? ಆಸ್ತಿ ಬರ್ಕೊಡು ಅಂತ ಬೇಕಾದ್ರೆ ಟಾರ್ಚರ್ ಕೊಟ್ಟರು. ಅವ್ರು ಅರ್ಥಾಗಿರಲ್ಲ. ಇವರು ಇದು ಕಂಪ್ಲೇಂಟ್ ಕೊಟ್ಟು ನೋಡಿ, ಇದು ನಿಮ್ಮನ್ನ ಸಾಯಿಸ್ಬೇಕು ಅಂತ. ಸಾಯಿಸ್ಬೇಕು ಅಂತ. ನಿಮ್ಮನ್ನ ಸಾಯಿಸ್ಬೇಕು? ಗಂಡನ್ ಸಾಯಿಸಿ ಏನ್ ಮಾಡ್ತಾರಪ್ಪ? ಅವರು ಆ ತರ ಇದೆ ಅವ್ರದ್ದು. ಸರ್ಟಿಫಿಕೇಟ್ ಏನು ಇಲ್ವಲ್ಲ ಇಲ್ಲಿ. ನಿಮ್ ಐಡಿ ಇದೆ, ಎಲೆಕ್ಷನ್ ಐಡಿ ಇದೆ. ಇದು ನೀವು ಕೊಟ್ಟರು ಮನವಿ. ಇದು ಡೇಟು ಅದು ನಂಬರು. ಅವರು MLC ಕೇಸ್ ಆಗಿದ್ದು. ಸರ್ಟಿಫಿಕೇಟ್ ಇಲ್ದೆ ನಾನು ಹೇಗ್ ನಂಬ್ಲಿ ಇದನ್ನ? ನೀವು ಬರ್ಕೊಟ್ಟಿದ್ದೀರಿ, ಸರ್ಟಿಫಿಕೇಟ್ ಇಲ್ದೆ ಹೇಗ್ ನಂಬ್ಲಿ? ಆಮೇಲೆ ನಮ್ಗೆ ಈಚೆ ಬರೋದು ಕಾರಣ ಮಾಡಿದ್ ನೋಡಿ. ಕಂಪ್ಲೇಂಟ್ ಕೊಟ್ಟು ನಮ್ಗೆ ಕಂಪ್ಲೇಂಟ್ ಕೊಡೋಂಥದ್ದು ಏನ್ ಮಾಡಿದೆ ಮೇಡಮ್, ನಾವು ಒಂದು ಆಟೋ ಓಡಿಸಿ ಅವ್ರಿಗೆ ಸಾಕಷ್ಟು ಅನುಕೂಲ ಮಾಡಿದ್ದೀನಿ. ಅವ್ರನ್ನ ಅವ್ರ ಅಕ್ಕಂಗಿದ್ದೀನ ಅಂತಮ್ಮದನ್ನೆಲ್ಲ ಕಳಿಸಿ ಹೊಡ್ಸಕ್ ಬಂದಿದ್ದು ಹೋದ ವರ್ಷ ಜೂನ್ ನಲ್ಲಿ. ಏನಂತ? ಅವ್ರ ಅಕ್ಕಂಗಿದ್ದೀನ ಅಂತಮ್ಮದನ್ನೆಲ್ಲ ಕರ್ಕೊಂಡ್ಬಂದು ಹೊಡ್ಸಕ್ ಬಂದಿದ್ದು. ಈಗ ಬಂದಿವ ಚಪ್ಪಲಿ ನೋಡಿದ್ಲು ಮೇಡಮ್. ಇವಾಗ ಈಗ ಹೊರಗಡೆ ಈಗ ಜಸ್ಟ್ ಒಂದು 1/4 ಗಂಟೆ ಮುಂದೆ. ಏನ್ ನಿಮ್ ಬಗ್ಗೆ ಸಿಟ್ಟು ಅವ್ರಿಗೆ? ಅವ್ರಿಗೆ ಕೇಳ್ಬೇಕು. ಅದಕ್ಕೆ ಎದುರುಗ ಕೂರ್ಸಿ ಮಾತಾಡ್ಬೇಕಾಯ್ತು. ಬೋರಮ್ಮ ಯಾರು? ಆಯಮ್ಮನೆ. ಬೋರಮ್ಮ ನಿಮ್ ಹೆಂಡತಿ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ನಾವು ಅಷ್ಟು ಸಾಲ ಮಾಡಿ ನಾನು ಮನೆ ಕಟ್ಟಿದ್ದೀನಿ. 2 ಕಡೆ ಆಟೋ ಓಡಿಸಿ ಮನೆ ಬೆಂಗಳೂರಲ್ಲಿ ಮನೆ ಕಟ್ಟಕ್ ಆಗುತ್ತಾ? 13 ಆಟೋ ಇದೆಯಂತಲ್ಲ. 13 ನಮ್ಮ ಒಬ್ಬರ ಹೆಸರಿಗೆ 13 ಕೊಡ್ತಾರೆ. ಯಾರನ್ನ ಹೇಳಿ ನೀವೇ ಹೇಳ್ಬೇಕು ನನಗೆ. ಯಾರು ಕೊಡ್ತಾರೆ? 13 ಆಟೋ ಇದೆಯಂತೆ, 3 ಮನೆ ಬಾಡಿಗೆ ಕೊಟ್ಟಿದ್ದೀರಂತೆ. ತಗೊಳ್ಳಿ ಬಿಡಿ. ಅವ್ರು ಇವಾಗ ನೋಡ್ಲಿ ಬಾಡಿಗೆ ಕೊಟ್ಟಿರೋ ಪೇಪರ್ಸ್ ಎಲ್ಲ ಸಬ್ಮಿಟ್ ಮಾಡಿ ಆಲ್ರೆಡಿ ಇದೆ. ಮನೆ ಏನಾಗಿದೆ? ಈಗಾಕೆ ಇರೋ ಮನೆ ಯಾರ ಹೆಸರಲ್ಲಿದೆ? ಅದು ಬೇರೆಯವ್ರ ಹೆಸರಲ್ಲಿ. ಯಾರ ಮನೆ ಅದು? ಯಾರ್ದೋ ಬೇರೆಯವ್ರದ್ದು. ನಾವು ತಗೊಂಡಿದ್ದು ರಿಜಿಸ್ಟರ್ ಆಗ್ಲಿಲ್ಲ. ಅದು ತಗ್ರಾಲಿಯಲ್ಲಿದೆ. ಸರಿ. ಇನ್ನೊಂದು ಮನೆ ಬಾಡಿಗೆಗೆ 3 ಪೋರ್ಷನ್ ಕೊಟ್ಟಿದ್ದೀರಂತಲ್ಲ, ಅದು ಯಾವ್ದಪ್ಪ? ಬೋಗಿಕ್ಕೆ. ಅದು ಯಾವ ಮನೆ? ಯಾರ ಹೆಸರಲ್ಲಿದೆ? ಅದು ನಮ್ಮ ಹೆಸರಲ್ಲಿದೆ. ನೀವ್ ಎಲ್ಲಿದ್ದೀರಿ ಈಗ? ನಾನು ಇಲ್ಲಿ ವೀರಭದ್ರ ನಗರಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೀನಿ. ನಮ್ಮ ತಾಯಿ ಇದ್ರು. ನಮ್ಮ ತಾಯಿ ನಿಮ್ಗೆ ಯಾಕೆ ಈ ಪರಿಸ್ಥಿತಿ ಬಂದಿದೆ? ಅಯ್ಯಮ್ಮನ್ ಕೇಳ್ಬೇಕಾಯ್ತು, ಎದುರುಗಾನೆ ಕೇಳ್ಬೇಕಾಗಿತ್ತು. ಅಯ್ಯಮ್ಮನ್ ಇವಾಗ ಇಲ್ದೇ ಎದುರುಗ ಕೇಳಿದ್ರೆ ಅಯ್ಯಮ್ಮ ಏನ್ ಮಾಡ್ತಾಳೆ ಅಂತ ಕೇಳ್ಬೇಕ್ರಿ ನೀವು. ಇವ್ರು ಯಾರು? ಅದು ಮಿಸ್ಸಸ್. ಅವರು ಎರಡನೇ ಮಿಸ್ಸಸ್. ಅದೇ ಯಾರು ಅಂದ್ರೆ ಯಾರ ಮಗಳು? ಯಾರ? ಅವರು ಮದ್ದೂರ್ ಹತ್ರ ಗದ್ದಿಗೆರೆ. ಹೇಗೆ ನಿಮ್ ಪರಿಚಯ ಹೇಗಾಯ್ತು? ನಾವೇ ಹುಡುಕಿ ಮಾಡ್ಕೊಂಡು ನಮಗೆ ಹುಷಾರಿಲ್ದ 1 ವಾರ ಮಲಗಿದ್ದೋ. ಒಂದು 15 ದಿನ ಮಲಗೇ ಇದ್ದ ಬಿಡಿ, ಎದ್ದೊಳಕಾಗದೇ ಇದ್ದೆ. ನಮ್ಮ ತಾಯಿ ಇದ್ರು ಮೇಡಮ್. ನಮ್ಮ ತಾಯಿ ಚೆನ್ನಾಗಿ ನೋಡ್ಕೋತಾ ಇದ್ರು. ನಮಗೆ ಕ್ಯಾನ್ಸರ್ ಬಂತು. ನಮ್ಮ ತಾಯಿಗೆ ಹಾಸ್ಪಿಟ್ಲಿಗೆ ತೆಸ್ತು. ನೋಡೋರು ಯಾರು ಇರಲಿಲ್ಲ, ನಮ್ಮನ್ನು ನೋಡೋರು. ಆವಾಗ ನಾನು ನಮ್ಮ ತಾಯಿ ಇದು ಎಕ್ಸ್ಪೈರ್ಡ್ ಆಗೋದು. ಎಕ್ಸ್ಪೈರ್ಡ್ ಆದಮೇಲೆ ನಾನು ಒಬ್ಬನೇ ಜೀವನ ಮಾಡ್ತಾಯಿದ್ದೆ. ಇಲ್ಲಿ ಗಂಟ ಮಾಡಿದೆ. ನಮ್ಮ ಮಕ್ಕಳನ್ನ ಎಲ್ಲರಿಗೂ ಕರೆದೆ, ಬಂದ್ಬಿಟ್ರಮ್ಮ ಯಾರು ಒಬ್ಬರು ಬಂದು ನಮಗೆ ಊಟ ಇದು ಮಾಡಿ, ನಿಮ್ಗೆ ಏನು ಬೇಕೋ ಮದುವೆ ಮಾಡ್ತೀವಿ, ಎಲ್ಲ ಮಾಡ್ತೀನಿ, ಏನು ಬೇಕೋ ಮಾಡ್ತೀನಿ ಕಣಮ್ಮ. ಇವು ನಮ್ಮ ಮಕ್ಕಳು ನಮ್ಮ ಹತ್ರ ಮಾತಾಡ್ತವೆ. ನಮ್ಮ ಮಕ್ಕಳೇ ನಮಗೇನು ಇವತ್ತು ಏನು ಇದು ಇಲ್ಲ ಎಲ್ಲ ಹೇಳಿದಕ್ಕೆ ಒಬ್ರೇನಂದ್ರು, ನಮಗೆ ಮನೆ ಚಿಕ್ಕದು ನೀರಲ್ಲಿ, ನೀನಿರೋ ರೂಮ್ ಮೇಲೆ ಇರೋಕ್ಕಾಗಲ್ಲ, ದೊಡ್ಡ ಮನೆ ಮಾಡು ಅಂತ ನಮ್ಮದು ಮಗಳು ದೊಡ್ಡ ಮಗಳು ಅಂದು. ದೊಡ್ಡ ಮನೆ ಇವಾಗೆಲ್ಲ ಮಾಡಕ್ಕೆ ನಮಗೆ ತೊಂದರೆಯಲ್ಲಿದ್ದೀನಿ ನಾನು. ಈಗ ಅಜ್ಜಿ ತೀರ್ಕೊಂಡು ಅಜ್ಜಿಗೆ ತಿಥಿ ಇವೆಲ್ಲ ಮಾಡಿದ್ದೀನಿ, ಹಾಸ್ಪಿಟ್ಲ್ ಖರ್ಚು ಎಲ್ಲ ತೊಂದರೆ ಆಗೋಗ್ಬಿಟ್ಟಿದೆ ಅಂತ ಅಂದೆ. ಸರಿ, ಅಷ್ಟಕ್ಕೆ ಅವ್ರು ಸುಮ್ಮನೆ ಇದ್ದಾಳೆ. ಈಗ ನಮಗೆ ಯಾರೂ ನೋಡೋರಿಲ್ಲ. ನಾನು ಹುಷಾರಿಲ್ಲದೆ ಮಲಗಿದ್ದೆ. 15 ಮನೆಯಿಂದ ದೂರ ಹೋದ್ರಿ? ಆಯಮ್ಮನೆ ಈ ಕಂಪ್ಲೇಂಟ್ ಎಲ್ಲ ಕೊಟ್ಟು ಇವೆಲ್ಲ ಮಾಡಿದ್ಮೇಲೆ ಇನ್ನು ಸಿಮ್ಮನೆ ಒಯ್ದ್ಬಿಟ್ಟಿದ್ಲು ಮೇಡಮ್. ಅವಳು ನೀವಂತಲ್ಲ, ಅವ್ರು ಉಯ್ದಿರೋವಾಗ ಬಂದಿರೋರು ಅಡ್ಡ ಇದ್ದಾರೆ ನೋಡಿ. ಆಯಮ್ಮ ಒಯ್ದಿದ್ದು. ಅಮ್ಮನ್ಗೇನಿಲ್ಲ, ಆಸ್ತಿ ಬರ್ಕೊಡ್ಬೇಕು, ಬೇರೆ ಏನು ಇಲ್ರ. ಯಾವ ಆಸ್ತಿ? ಯಾವ್ದೇನಾದ್ರು ಬರ್ಕೊಡೋದು. ನಾನು ಅವ್ರು ಆಯಮ್ಮನ್ಗೆ ನಾವು ಸುಮ್ಮನೆ ಅವ್ರ ಅಮ್ಮ ಹೇಳ್ದಂಗೆ ನಾನು ಕೇಳಬೇಕು. ನಾವು ಆ ಥರ ಕೇಳಲ್ಲ ಅಂತ ಅಂದು. ಅವ್ರ ಅಕ್ಕ ತಂಗಿದಿರಲ್ಲ ಅಷ್ಟೇನೆ. ಅವರು ಇಡೀ ಗ್ರೂಪ್ ಎಲ್ಲಾನು ಇವತ್ತು ಬಂದಿಲ್ಲ ಅಷ್ಟೇ. ಅವರು ಎಲ್ಲ ಟೇಷನ್ನು ಎಲ್ಲ ತಿರ್ಗೋದು. ಅವ್ರಿಗೆ ಇದೇ ಕೆಲಸ, ಬೇರೆ ಏನು ಇಲ್ಲ ಅವ್ರದ್ದು. ಎಲ್ಲ ಗಂಡದಿರಿಗೆ ರಬ್ಬರ್ ಸ್ಟಾಂಪ್ ಮಾಡ್ಕೊಳ್ಳೋದು, ತಿರ್ಗೋದು. ಈಗ ನಮಗೂ ಅದೇ ಥರ ಟಾರ್ಚರ್ ಕೊಟ್ಟು ಅಮ್ಮ ಈ ಥರ ನಮಗೆ ತುಂಬ ನೋವು ಕೊಟ್ಟಿದ್ದಾಳೆ. 95ರಲ್ಲಿ ಫ್ರೆಂಡ್ಶಿಪ್ಪು. ನಾನು ಬಾಡಿಗೆ ಗಾಡಿ ಓಡಿಸಿ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಒಂದು ಚಿಕ್ಕ ಮನೆಯಲ್ಲೇ ಇದ್ದವಾಗ 3 ಮಕ್ಕಳನ್ನೂ ಹಾಕೊಂಡು ಚಿಕ್ಕ ಮನೇಲಿ ಇದ್ದೆ. ಆ ಚಿಕ್ಕ ಮನೇಲಿ ಇದ್ದಾಗ ಇಸ ಹಾಕ್ಬಿಟ್ಲು. ಇಸ ಹಾಕಿದಾಗ ನಮ್ಮ ಫ್ರೆಂಡ್ಸ್ಗಳೇ ನನಗೆ 2 ಲಕ್ಷ ಖರ್ಚು ಮಾಡಿ 2,30,000 ಖರ್ಚು ಮಾಡಿ ನಾನು ಉಳಿಸ್ಕೊಂಡಿದ್ದಾರೆ. ಬೆಂಗಳೂರು ಹಾಸ್ಪಿಟ್ಲಲ್ಲಿ, ಶಂಕರ ಹಾಸ್ಪಿಟ್ಲ್, 2 ಹಾಸ್ಪಿಟ್ಲಿಗೆ. ಪೊಲೀಸ್ ಕಂಪ್ಲೇಂಟ್ ಆಗಲಿಲ್ಲ? ಕೊಟ್ಟಿದ್ದು ಕಂಪ್ಲೇಂಟು ತಿರ್ಗಿ ವಾಪಸ್ ತಗೊಂಡು ಅವಲಿ ಎಂಟಿಕೋ ಇದು ಮಾಡಿರೋದಕ್ಕೇನು ಅಂತ ಹೇಳ್ಬಿಟ್ಟು ಎಲ್ಲರೂ ಹಿಂಗೆ ಮಧ್ಯದಲ್ಲಿ ಸೇರ್ಕೊಂಡು ವಾಪಸ್ ತಗೊಂಡ್ಬಿಡು ಅಂದರು.
ಅದೇ MLC ಕೇಸ್ ಇರು ತೆಗಿಸ್ದೆ ಒಂದು ಮೊನ್ನೆ ತೆಗಿಸ್ ನೋಡಿದೆ. ನೀವು ಸರ್ಟಿಫಿಕೇಟ್ ಎಲ್ಲ ತೆಗಿಸೋದಲ್ವಾ, ಬರೀ ಅವಾಗ ಕಂಪ್ಲೇಂಟ್ ನಾವು ತೆಗಿಲಿಲ್ಲ. ಏನು ಈ ತಿರ್ಗಾ ಈ ಥರ ಮಾಡ್ತಾರೆ ಅಂತ ಯಾರು ಗೊತ್ತು ಮೇಡಮ್. ಇವೆಲ್ಲ ಏನೋ ಫ್ಯಾಮಿಲಿ ಏನೋ ಒಂದ್ಸಾರಿ ಏನೋ ಅಸಂದರ್ಭ ಆಗ್ಬಿಡ್ತದೆ ಯಾರ್ದೋ ಮಾತು ಕಟ್ಕೊಂಡು. ಆಮೇಲೆ ಈಗೂ ಅಷ್ಟೇ ನಾವು ಒಂದು ಸ್ವಲ್ಪ ನಾವು ಬೆಳಗ್ಗೆ ಸಂಜೆ ಗಂಟೆ ಗಾಡಿ ಓಡಿಸ್ತೀವಿ ಮೇಡಮ್. ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀವಿ ಸಾಯಂಕಾಲ ಒಂದು ಸ್ವಲ್ಪ. ನಾವೇನು ಅವಿವೇಕಿ ಕೆಲಸ ಮಾಡೋರಲ್ಲ. ಹಬ್ಬ ಮಾತ್ರೆ ಹಾಕೋದು ಅದೇನೋ ಮಾತ್ರ ಬರ್ತಾವಲ್ಲ ಇವಾಗ ತಂಬರೋದು. ಅವರ ತಂಗಿ ಒಬ್ಳು ಡಾಕ್ಟರ್ ಹತ್ರ ಕೆಲಸ ಮಾಡ್ತಾಳೆ, ಅಲ್ಲಿ ಅವ್ಳು ತಂದು ಕೊಡೋದು, ಇವಳು ಹಾಕೋದು. ಅದೇನೋ ಕುಡಿದ್ಬಿಟ್ರೆ ಅದು ನಾವೇನೋ ಇದಾಗಿತ್ತು ಒಂದು ಎಷ್ಟೋ ಸರಿ ಇವಾಗ ನಮ್ಗೆ ಆಟು ಪ್ರಾಬ್ಲಮ್ ಇದೆ. ಅವೆಲ್ಲ ಕಾರಣ ಮಾತ್ರೆ ಹಾಕೋದ್ರಿಂದ ಇದೆಲ್ಲ ಮಾಡಿ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ. ACP ಇದು ಚನ್ನಪಟ್ಟೆ ಪೊಲೀಸ್ ಸ್ಟೇಷನ್. ಮಕ್ಕಳು ನಿಮ್ಮ ಪರ ಇಲ್ಲ, ನಮ್ಮ ಪರ ಅವೇ ಮಕ್ಕಳದೇನು ಇದಿಲ್ಲ. ಯಾಕೆ ಇವಾಗ ಅವ್ರಿಗೆ ಮನೆ ದೊಡ್ಡದಾಗಿರೋದು ಬೇಕು. ಅವ್ರೇನಾಗಿದೆ ಒಂದು 30 ಗಂಟು ಇಲ್ಲಿ ಕುತ್ಕೊಂಡು ಮಾತಾಡ್ತಲ್ಲ ಮಗು ನಮ್ದು. 30 ಗಂಟು ತೋರಿಸಿದ್ದೀವಿ. ನಮ್ಮ ಫ್ರೆಂಡ್ಸ್ಗಳೇ ಕರ್ಕೊಂಬಂದು ತೋರ್ಸವ್ರೆ. ಅವ್ರಿಗೆಲ್ಲ ಹೈಯೆಸ್ಟ್ ಆಗಿ ಕೇಳ್ತಾರೆ. ಯಾವ ಸ್ವಂತ ಮನೆ ಬೆಂಗಳೂರಲ್ಲಿ ಸ್ವಂತ ಮನೆ ಇರೋರ್ಗಿನ ಬೇಕಾ ಮೇಡಮ್ ಈಗ ಹೇಳಿ? ಇನ್ನೆಂಥವ್ರು ಹುಡುಕ್ತೀರ? ಹುಡುಗಿ ಓದಿರೋ ಗಂಡು ನಾವು ಅಷ್ಟೊಂದು ತಿರುಮನೆ SLC ಓದಿರೋರ್ನೆಲ್ಲ ಕರ್ಕೊಂಬಂದಿದ್ದು. ಒಬ್ಬ PUC ಓದಿದ್ದು ಅವ್ನ ಲೆವೆಲ್ಗೆ ನಾವು ಮಾಡೋಕ್ಕಾಗಲ್ಲ. ಒಬ್ಬ ಗೌರ್ಮೆಂಟ್ ಕೆಲಸ ತೊಗೊಂಡು ಅವ್ರ ಲೆವೆಲ್ ನಮ್ಮ ಕೈಲಿ ಆಗಲ್ಲ. ನಾವಿರೋ ಮನೆ ಮೇಲೆ ಸಾಲ ಇರೋದ್ರಿಂದ ತೀರ್ಸಕ್ಕಾಗದೆ ಬ್ಯಾಂಕ್ ಹರಾಜ್ ಆಯ್ತಾ ಇದೆ. ಮತ್ತೆ ಇಷ್ಟೊಂದು ಆಸ್ತಿ ಇದೆ ಮಾಡಿ ನಾವು ಈ ಅಮ್ಮ ಏನ್ ಗೊತ್ತಾ, ಈ ಮಕ್ಕಳೆಲ್ಲ ದುಡಿಯಂಗಾದ್ರಿ. ಈಗ ಮಕ್ಕಳೆಲ್ಲ ದುಡಿಯಂಗಾಗಿರೋದ್ರಿಂದ ಈಗ ಮಕ್ಕಳದ್ದು ದುಡ್ಡೆಲ್ಲ ಅವಳ ಕೈಗೆ ಹೋಗ್ತಾ ಇದೆ. ಈಗ ನಾನು ಕೇಳ್ತಾನೆ ಇನ್ನ ಸಾಲ ತೀರ್ಸ್ಬೇಕಾಯ್ತದೆ. ಇವ್ ನಾಚಿ ತೊಳ್ಬಿಟ್ರೆ ಸಾಲ ತೀರ್ಸಂಗಿಲ್ಲ. ಅವಳೇನು ಏನು ಉದ್ದೇಶ ಗೊತ್ತಾ ಮೇಡಮ್? ಈಗ ಈ ಅವಮಾನ ಈ ತರ ಎಲ್ಲ ಅವಮಾನ ಮಾಡಿದಾಗ ಅವ್ನು ಸೊತ್ತೈತಾನೆ ಬದುಕಲ್ಲ. ಈ ಸಾರಿ ಹೋಗ್ಬಿಡ್ತಾನೆ. ಹೋದಾಗ ಹೊಂಟೋದ್ರೆ ಎಲ್ಲ ನಮ್ಗೆ ಸಾಲದವ್ರು ಕೈ ಎತ್ಬಿಡ್ಬೋದು. ಆಸ್ತಿ ನಮ್ಗೆ ನನ್ನ ಹೆಸರು ಬರುತ್ತೆ ಅಂತ ಇಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇರೋದು. ನಾವು ಯಾಕೆ ಸಾಯ್ಬೇಕು? ಒಂದ್ಸಾರಿ ಎಲ್ಲ 2 ಸಾರಿ ಪ್ರಾಣ ಉಳಿಸ್ಕೊಂಡಿದ್ದೀವಿ. ಅದನ್ನ ಯಾಕೆ ಸಾಯ್ಬೇಕು? ಅದಕ್ಕೆ ಫೇಸ್ ಮಾಡಿ ಇನ್ನೊಬ್ಬರನ್ನ ಕಟ್ಕೊಂಡಿದ್ದೀನಿ. ಇದು ಫ್ಯಾಮಿಲಿ ಕೋರ್ಟಲ್ಲಿ ಪಾಪ ಬೇಕಾದ ಪ್ರಯತ್ನ ಪಟ್ಬಿಟ್ರು. ಇದು ಮಾಡ್ಕೊಳ್ಳಿ, ರಾಜಿ ಮಾಡ್ಕೊಂಡು ಒಂದಾಗಿರಿ ಅಂತ. ನಾನು ಒಂದಾಗಲ್ಲ, ನನ್ನ ಮಗ ಬೇಕಿಲ್ಲ, ನನ್ನ ಮಗನಿಗೆ ನನಗೂ ಸಂಬಂಧ ಇಲ್ಲ. ಅವನ್ಯಾರೋ ನಾನು ಯಾರೋ ಇವಾಗ ಇಲ್ಲಿ ಮಾತಾಡಿದ್ರೆ ಇದು ಮಾಡೋದು.